ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತೂ ಕೂಡ ನನ್ನ ಮಗಳ ಜೊತೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆನೇ ನನ್ನ ಮಗಳಿಗೆ ಹೋಮ್ವರ್ಕ್ ಬರೀಲೇಬೇಕು ನೀನು ಅಂತ ಹೇಳ್ಬಿಟ್ಟು ಹಠ ಮಾಡಿ ಕೂರಿಸ್ಕೊಂಡಿದ್ದೀನಿ. ಸೊ ಅವಳು ಬರೀತಾಳ? ನೋವೇ ಚಾನ್ಸೇ ಇಲ್ಲ. ಅವಳು ಹೋಮ್ವರ್ಕ್ ಅಂತೂ ಬರೆಯೋದೇ ಇಲ್ಲ. ನೋಡೋಣ ಎಷ್ಟು ನಿಮಿಷ ಅವಳು ಹೋಮ್ವರ್ಕ್ ಬರೀತಾಳೆ, ಎಷ್ಟು ಬರೀತಾಳೆ ಅಂತ. ಏನೊಂದು 2-3 ಲೆಟರ್ ಬರೆದು ಓಡೋಗ್ತಾಳೆ ಅಷ್ಟೇ. ಸೊ ಬರಿತಾ ಇದ್ದಾಳೆ ಇವಾಗ, ಹೋಮ್ವರ್ಕ್ ಬರೀತಿದ್ದಾಳೆ. ಸೊ ನನ್ನಿಂದನೇ ನನ್ನ ಮಗಳದು ಒಂದು ಸ್ಕೂಲ್ ಲೈಫ್ ಹಾಳಾಗ್ತಿದೆ ಅಂತ ನನಗೆ ಗಿಲ್ಟ್ ಫೀಲ್ ಆಗ್ತಿದೆ, ಬೇಜಾರಾಗ್ತಿದೆ. ಸೊ ನನಗೆ ನನ್ನ ಕಾಲು ಈ ರೀತಿ ಆಗಿಲ್ಲ ಅಂದಿದ್ದರೆ ನನ್ನ ಮಗಳು ಕೂಡ ಎಲ್ಲರ ಥರನೇ ಸ್ಕೂಲ್ಗೆ ಹೋಗ್ತಾಯಿದ್ಲು. ಒಂದು ತಿಂಗಳು ಸ್ಟಾರ್ಟಿಂಗಲ್ಲೇ ರಜಾ ಅಂತ ಹೇಳಿದರೆ ಬೇಜಾರು ಅನಿಸುತ್ತಲ್ವ. ಮಕ್ಕಳು ಕಲಿಯೋ ಟೈಮಲ್ಲೇ ಈಗ ರಜಾ ಹಾಕಿಸ್ಕೊಂಡು ನಾನು ಈ ಥರ ಕೂತ್ಕೊಂಡ್ರೆ ಅವಳು ಸ್ಕೂಲ್ಗೆ ಹೋಗೋ ಇಂಟ್ರೆಸ್ಟ್ ಹೇಗೋ ಬಂದಿತ್ತು. 1 ವೀಕು ಹೋಗೋದಕ್ಕೆ ಹೇಳೋಳು, ಆಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ಲು. ಏನೊಂದು 20 ಡೇಸ್ ಅಷ್ಟೇ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದು. ಅಷ್ಟರೊಳಗಡೆ ಎಷ್ಟು ಹಿಂಗಾಯ್ತಲ್ವ. ಸೊ ಬೇಜಾರಾಗ್ತಾಯಿದೆ ನನಗೆ. ನನ್ನಿಂದನೇ ಒಂದೊಂದ್ಸಲ ಅವಳು ಈ ರೀತಿ ಹೋಮ್ವರ್ಕು ಬರೀದಲ್ಲೇ ಇದ್ದಾಗ, ಸೊ ಏನಾದರೂ ಹೇಳ್ಕೊಟ್ಟಾಗ ಅವಳು ಹೇಳ್ದಲೇ ಇದ್ದಾಗ ಬೇಜಾರಾಗುತ್ತೆ. ಸ್ಕೂಲ್ಗೆ ಹೋಗಿ ಒಂದು 20 ಡೇಸ್ಗೆ ಸ್ವಲ್ಪ ಇಂಪ್ರೂವ್ ಆಗಿದ್ಲು, ಎಷ್ಟು ಬೇಕಷ್ಟು ಇಂಪ್ರೂವ್ ಆಗಿದ್ಲು. ಬಟ್ ಇವಾಗ ಕಲ್ತಿದ್ದೂ ಸಹ ಮರಿತಿದ್ದಾಳಲ್ವ, ಅದಕ್ಕೋಸ್ಕರ ನನಗೆ ಬೇಜಾರಾಗ್ತಿದೆ. ಎಷ್ಟು ಸತಿ ಹೇಳ್ತಾ ಇದ್ದೀನೋ ನಂಗೆ ಗೊತ್ತಿಲ್ಲ, ನೆನೆಸ್ಕೊಳ್ತಾನೇ ಇರ್ತೀನಿ. ನಾನು ಚೆನ್ನಾಗಿದ್ದಿದ್ರೆ ಸ್ಕೂಲಿಗೆ ಹೋಗೋಳು. ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು ಮಗುನ ಈ ರೀತಿ 1 ತಿಂಗಳು ರಜಕ್ಕೆ, ನಾನು ಬೇಸಿಗೆ ರಜದಲ್ಲೂ ಸಹ ನಾನು ಕರ್ಕೊಂಬಂದಿರಲಿಲ್ಲ. ಮಕ್ಕಳೆಲ್ಲ ಊರಿಗೆ ಬಂದಿದ್ವಲ್ಲ, ಆಗಲೂ ನಾನು ಕರ್ಕೊಂಬಂದಿರಲಿಲ್ಲ, ನನ್ನ ಹತ್ರನೇ ಇಟ್ಕೊಂಡಿದ್ದೆ. ಸೊ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ನಾನು ಕಲಿಸೋಣ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲೂ ಕೂಡ ಅವಳು ನನಗೆ ಅಷ್ಟು ರೆಸ್ಪಾನ್ಸ್ ಮಾಡ್ತಾನೇ ಇರಲಿಲ್ಲ. ನಮ್ಮ ಮನೆಯವರು ಹೇಳೋರು, ಹೋಗಲಿ ಬಿಡು, ಹೋಗಲಿ, ಸ್ಕೂಲ್ಗೆ ಹೋದ್ಮೇಲೆ ಇದ್ದೇ ಇರುತ್ತೆ, 2 ತಿಂಗಳಲ್ವ, ಎಂಜಾಯ್ ಮಾಡಲಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಟಿದ್ರು. ಸೊ ಹಂಗಾಗಿ ಇವಾಗ ಬೇಜಾರಾಗ್ತಿದೆ. ಅವಾಗ ರಜಕ್ಕೆ ಹುಡುಗರಿದ್ದಾಗಲೂ ಕರ್ಕೊಂಬಂದಿರಲಿಲ್ಲ. ಸೊ ಇವಾಗ ಈ ರೀತಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತಿದೆ. ಸೊ ನೋಡ್ಬೋದು, ಮಾರ್ನಿಂಗು 9 ಗಂಟೆ, ಬಟ್ ನಮ್ಮ ಮನೆಯಲ್ಲಿ 1/4 ಗಂಟೆ ಮುಂದೆ ಇಟ್ಟಿರ್ತೀವಿ, ಫಾಸ್ಟಾಗಿ ಇಟ್ಟಿರ್ತೀವಿ ಯಾವಾಗಲೂ ಟೈಮ್ನ. ಸೊ ಇಲ್ಲಿ ನೋಡಿ ಎಷ್ಟು ಹಿಂಸೆ ಕೊಡ್ತಾಳೆ ಗೊತ್ತಾ ಪ್ರಾಣಿಗಳಿಗೆ ಇವಳು. ಕೋಳಿ ನಮ್ಮ ಮನೆಯಲ್ಲಿ ಇವಳು ಬಂದಮೇಲೆ ಅದೆಷ್ಟು ಕೋಳಿ ಮರಿ ಸಾಯ್ತಿದ್ದಾಳೋ ಲೆಕ್ಕಕ್ಕೆ ಇಲ್ಲ. ಬೈದಲ್ಲೇ ಬಿಡ್ತಾರೆ. ಮತ್ತು ಈ ರೀತಿ ಕೋಳಿಗಳನ್ನ ಕಷ್ಟಪಟ್ಟು ಮರಿ ಮಾಡಿಸಿರ್ತಾರೆ, ಇವಳು ಹಿಡ್ಕೊಂಡು ಸಾಯಿಸಾಕಿದ್ರೆ ಏನು ಮಾಡ್ತಾರೆ, ಬೈದಲ್ಲೇ ಇರ್ತಾರೆ. ಅವಾಗ ನಂಗೆ ಹೊಸಿ ಬೇಜಾರಾಗಲ್ಲ, ಕೋಪ ಅಂತೂ ಎಷ್ಟು ಕೆಟ್ಟು ಕೋಪ ಬರೋದು ಗೊತ್ತಾ. ಅಡುಗೆ ಮನೆಯಲ್ಲಿ ಏನೋ ಬೈತಿದ್ದಾಳೆ, ಏನೋ ನನಗೂ ಸಹ ಅರ್ಥ ಆಗ್ತಿಲ್ಲ, ಕೇಳಿಸ್ಕೊಳ್ಳಿ. ಏನು ನುಲುಚ್ ಬಂದಿದ್ದೀನಿ ಕೋಳಿಯಾ? ಏನು ಮಾಡಿ ಬಂದಿದ್ಯಾ ಕೋಳಿ ಮರಿಯಾ? ನೀನ್ಯಾಕೆ ಬರಿಬೇಕು ಅಂದ್ರೆ ನೀನೇ ತಾನೇ ಸ್ಕೂಲ್ಗೆ ಹೋಗ್ತಾರಳು. ಹಿಂತಿರ್ಕೊಂಡು ಹೇಳೋದು ಬೇರೆ ಕಲಿಸ್ಬಿಟ್ಟಿದ್ದಾಳೆ. ನಾನು ಯಾಕೆ ಮಾಡಬೇಕು, ನಾನು ಯಾಕೆ ಬರೀಬೇಕು, ನಾನು ಯಾಕೆ ಓದಬೇಕು, ಈ ರೀತಿ ಎಲ್ಲ ಕಲಿಸ್ಬಿಟ್ಟಿದ್ದಾಳೆ. ಯಾರಾದ್ರೂ ಏನಾದ್ರು ಬೈದರೆ ನೀನೇ ಬಂದು ನೋಡಿದೆ ನಮ್ಮ ಸ್ಕೂಲ್ಗೆ ಅಂತ ಎಲ್ಲ ಹೇಳ್ತಾಳೆ. ಅಪ್ಪ ಇಲ್ಲಿ ಬಂದಮೇಲೆ ತುಂಬಾ ಒಂಥರ ಹಠ ಮಾಡಿ ಬುದ್ಧಿನ ಕಲಿಸಿದ್ದಾಳೆ. ಮೊದಲು ಇವಳನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಬುದ್ಧಿ ಕಲಿಸ್ಬೇಕು. ಯಾಕೆ ಹೋಗ್ತಾ ಇದೀಯಾ? ಬೇಕಾಗಿಲ್ಲ, ಹೋಗಿ ನನ್ನ ಹತ್ರ ಮಾತಾಡ್ಬೇಡ. ಮೊಟ್ಟೆ ಕೋಳಿ ಮೊಟ್ಟೆ ಟೂ. ಇವಳು ಯಾರೋ ನಮಗೆ ಗೊತ್ತೇ ಇಲ್ಲ, ನಮ್ಮ ಮನೆಗೆ ಬಂದವಳೆ. ಯಾರಿಗಾರ ಬೇಕಾದ್ರೆ ಕರ್ಕೊ ಹೋಗಿ, ನಾವು ಕಳ್ಳಂಗೆ ಇಟ್ಕೊಡ್ತೀವಿ. ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಬರ್ತೀವಿ. ಯಾರೇ ಇಲ್ಲ ಪಾಪ. ಇವಳು ಎಲ್ಲಿ ಸಿಕ್ಕಿದ್ಲು ಗೊತ್ತಾ? ರೈಲ್ವೆ ಸ್ಟೇಷನಲ್ಲೇ ನಮಗೆ ಸಿಕ್ಕಿದ್ದು. ಅದಕ್ಕೆ ಇವಳು ಮುಖ ಹಿಂಗೈತೆ. ನಾಯಿನೆಕ್ಕೆ ಬಂದಾಳೆ, ನಾಯಿನೆಕ್ಕೆ ಬಂದಿರೋದು ಈಗ ಇವಳು ತಾನೇ ಮ್ಯಾಮನಿಗೆ ಹೋಗಿ ನೀನು ನಾಯಿ ನೆಕ್ಬಿಟ್ಟು ಕುರಿ ಮೇಕೆ ನೆಕ್ಬಿಟ್ಟು ಬಂದಿದೆಯಲ್ಲ. ನೀನು ಇಲ್ಲಿ ಹೇಳಿದ ಮಾತು ಕೇಳಲ್ಲ, ಬಾ ಬೆಂಗಳೂರಿಗೆ ಹೋಗೋಣ. ಏನು ಕೀಟ್ಲೆ ಅಂದ್ರೆ ಹೇಳು.
ಕಟ್ ಮಾಡಕ್ಕೆ ಬಾ ನೋಡಿ ಎಂತ ಕ್ಯಾಟ್ ನೋಡಿ ಸಗಣಿ ಒಳಿಕೆಲ್ಲ ಹೋಗಿರ್ತೀಯ ಅದನ್ನ ಏಕೆಂದು ತಿನ್ನಕ್ಕೋತೀಯ ಏನೋ ತಿನ್ನಲ್ವ ಎಟ್ಟ ನೀನು ಹೋಗಲ್ಲ ರೊಟ್ಟಿ ಇಸ್ಕೊಂಡು ತಿನ್ನೋಗು ಹೋಗ ನೀನು ಬೆಂಗಳೂರಿಗೆ ನಮ್ಮಲ್ಲಿ ಇರಬೇಡ ಹೇಳಿದ ಮತ್ತೆ ಕೇಳಿಲ್ಲ ಅಂದ್ರೆ ಯಾಕಿರ್ತಿ ಇಲ್ಲಿ ಯಾವ ರೀತಿ ಆಗ್ತಾಳೆ ಅನ್ನೋದನ್ನ ಸೊ ನನ್ನ ಚಾನಲ್ಗೆ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಎಲ್ಲ ನೋಡಿ ಸೋ ಮಚ್ ತಳ್ಳಿ ಹಿಂದಿಂದವ ಮಂಚ ಕಲ್ಲೆಯ ತೆಗಿಯೇ ಕೈ ಕಾಲು ತೊಳೆಯೋಗು ಅಲ್ಲೇ ಒಂದು ಜೊತೆ ಬಟ್ಟೆ ಬಿಚ್ಚಾಕ್ ಬಂದಿದೀಯಾ ಕಡಿಕ್ ಕೈ ಮ್ಯಾಗ ಕಡ್ದು ಕಳಿಸು